ಸಿರಿಬೋಲಿಯ ಕುಮತಿಂದು ಮನಿ ವಿರಚಿತ 4ನೇ ಶ್ಲೋಕ. ಮನದರ್ಥಿಯಿಂದ ಮಂಗಲ ಪರ್ಯಾಯವನೋದೆ ಜಿನಧರ್ಮ ತತ್ವಗಳನ್ನೆಲ್ಲ ತನಗೆ ತಾನೇ ನಿಜವನ್ನು ತೋರಿಪ ಘನ ವಿದ್ಯಾ ಸಾಧನೆಯ ಯೋಗ. ಮನದರ್ಥಿಯಿಂದ ಮಂಗಲ ಪರ್ಯಾಯವನಿದೆ. ಮಂಗಲವೇ ಪರ್ಯಾಯವಾದಂಥ ಸೂಚಕವಾಗಿರುವ ಮನದ ನಿಷ್ಠೆ ಮಾಡಿದಾಗ 5 ಪಂಚೇಂದ್ರಿಯಗಳನ್ನು ಸ್ತಬ್ಧಗೊಳಿಸಿದಾಗ ಜೈನಧರ್ಮದ ಅಂತರಾತ್ಮದಲ್ಲಿ ಇಣುಕಿ ನೋಡಿದಾಗ ಜೈನಧರ್ಮದ ತತ್ವಗಳೆಲ್ಲ ತನಗೆ ತಾನೇ ನಿಜವನ್ನು ತೋರಿಪ ಅವೆಲ್ಲವೂ ಆತ್ಮಜ್ಞಾನದಲ್ಲಿ ಪ್ರಕಟವಾಗುತ್ತವೆ ಎಂದು ಹೇಳಿರುವ ತನ್ನ ವಿಷಯವನ್ನೇ ಇಲ್ಲಿ ಜನರಿಗೆ ಹೇಗೆ ಪ್ರಕಟವಾಯಿತು ಅಂತ ಹೇಳುವ ಕುಮುದೆಂದು ಮನಿ. ಅದು ಘನ ವಿದ್ಯಾ ಸಾಧನೆಯ ಯೋಗ. ಆ ವಿದ್ಯಾ ಸಾಧನೆ ತಪಸ್ಸಿನ ಬಲದಿಂದ ನಮೋಕಾರ ಮಂತ್ರದಿಂದ ಅಂತರಾತ್ಮದಲ್ಲಿ ಲೀನನಾಗಿ ಪಂಚೇಂದ್ರಿಯಗಳನ್ನು ಸ್ತಬ್ಧಗೊಳಿಸಿದಾಗ ಇದು ಪ್ರಕಟವಾಯಿತು.